ನಮಸ್ಕಾರ ವೀಕ್ಷಕರೇ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಮಾದಕ ವಸ್ತುಗಳ ದುರ್ಬಳಕೆ ಅನ್ನೋ ವಿಷಯದ ಕುರಿತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಸೈಕಾಲಜಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅರುಣಾ ಎಡಿಯಾಲ್ ಅವರು ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಇತ್ತೀಚೆಗೆ ಮಾದಕ ವ್ಯಸನಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಮಾದಕ ವಸ್ತುಗಳಲ್ಲಿ ಯಾವೆಲ್ಲ ವೈವಿಧ್ಯವಿದೆ ಅನ್ನುವಂಥದ್ದು ಮ್ಯಾಮ್? ಮಾದಕ ವಸ್ತುಗಳು ಅಂತ ನಾವು ಯಾವಾಗ ಕರಿತೀವೋ ಎಲ್ಲರೂ ತುಂಬ ಕಾಮನ್ ಆಗಿ ಯೂಸ್ ಮಾಡೋದು ಅಂದರೆ ತುಂಬ ಸಾಮಾನ್ಯವಾಗಿ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇರೋದು ಅಂದರೆ ಮದ್ಯಪಾನ, ಅಂದರೆ ಆಲ್ಕೋಹಾಲ್ ಅಂತ ಏನು ಹೇಳ್ತೀವೋ ಅದು ಬಿಟ್ಟರೆ ಇನ್ನೊಂದು ತಂಬಾಕು, ನಿಕೋಟಿನ್ ಅಂತ ಹೇಳ್ತೀವಿ, ತಂಬಾಕುದು ರಿಲೇಟೆಡ್ ಪ್ರಾಡಕ್ಟ್ಸ್. ಇವೆರಡು ಲೀಗಲಿ ಅವೈಲೇಬಲ್ ಇರುತ್ತೆ ನಮ್ಮ ಕಂಟ್ರಿನಲ್ಲಿ. ಅಂದರೆ ಕಾನೂನು ರೀತಿಯಾಗಿ ಕೂಡ ಅದು 18 ವರ್ಷದ ಪ್ರಾಯದ ಮೇಲ್ನವರು ತಗೊಳ್ಬಹುದು. ಅದು ಬಿಟ್ಟು ಇಲ್ಲೀಗಲ್ ಡ್ರಗ್ಸ್ ಅಂತ ಕೆಲವರು ಇರುತ್ತೆ, ಅಂದರೆ ಕಾನೂನು ಬಾಹಿರವಾಗಿರುವ ಮಾದಕ ವಸ್ತುಗಳು ಬರ್ತವೆ. ಅವನ್ನು ಹಾರ್ಡ್ ಡ್ರಗ್ಸ್ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಅದೆಲ್ಲದು ಮಾದಕ ವಸ್ತುಗಳ ಪಟ್ಟಿಗಳಲ್ಲಿ ಬರುತ್ತೆ. ಅದರಲ್ಲಿ ಕೊಕೇನ್ ಇರ್ಬೋದು, ಬ್ರೌನ್ ಶುಗರ್ ಅಂತ ಏನು ಕರಿತೀವಿ ಅದು, ಓಪಿಯಮ್ಮು, ಗಾಂಜಾ, ಹೆರಾಯಿನ್, ಈ ಥರ ಬೇರೆ ಬೇರೆ ವಸ್ತುಗಳಲ್ಲಿರುತ್ತೆ. ಇನ್ನು ಕೆಲವುದು ದ್ರವ್ಯ ರೂಪದಲ್ಲಿ ಬರುತ್ತೆ. ಅದು ಮಾದಕ ವಸ್ತುಗಳ ಬಳಕೆ ಅಂತ ಆಗೋದಲ್ಲ. ಈಗ ಪೇಂಟ್ ಥಿನ್ನರ್ಸ್ ಇರ್ಬೋದು, ಅಥವಾ ನಾವು ನೀಲ್ ಪಾಲಿಶ್ ರಿಮೂವರ್ಗೆ ಏನು ಯೂಸ್ ಮಾಡ್ತೀವಿ, ವಾಟರ್ಗೆ, ಅಂದರೆ ಇಂಡಸ್ಟ್ರಿಯಲ್ ಯೂಸಿಗೆ ಅಂತ ಇರುವಂಥದ್ದನ್ನು ಕೂಡ ಬಟ್ಟೆಗಳ ಮೇಲೆ ಹಾಕೊಂಡು ಅದನ್ನು ಮೂಸುವಂಥದ್ದು, ಅಂದರೆ ಅದನ್ನು ಇನ್ಹೆಲೆಂಟ್ ಅಬ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಮೂಸಿ ಅದರಿಂದ ಒಂದು ಮಾದಕತೆಯನ್ನು ತಂದುಕೊಳ್ಳೋ ಅಭ್ಯಾಸ, ಈ ಥರದ್ದು ಕೂಡ ಮಾದಕ ವಸ್ತುಗಳದ್ದು ಪರಿಗಣನೆಗೆ ಬರುತ್ತೆ. ಅದ್ರ ಜೊತೆಗೆ ಈ ಕೆಫೀನ್ ಅಂತ ಏನು ಹೇಳ್ತೀವಿ, ಚಹಾ ಕಾಫಿಯಲ್ಲಿರುವಂಥದ್ದು ಅಂಶಗಳನ್ನು ಕೂಡ ಅತಿಯಾಗಿ ಸೇವನೆ ಮಾಡಿದ್ರೆ ಅದು ಮಾದಕ ವಸ್ತುಗಳದ್ದು ಪಟ್ಟಿಯಲ್ಲಿ ಬರುತ್ತೆ. ಯಾವುದೇ ವಸ್ತು ನಮ್ಮ ಮಿದುಳು ಮೇಲೆ ಯಾವ ರೀತಿಯಾಗಿ ಹಿಡಿತ ಸಾಧಿಸುತ್ತೆ ಅಂದರೆ ಅದಿಲ್ಲದೆ ಆ ವ್ಯಸನಿಗಳಿಗೆ ಬದುಕಲಿಕ್ಕೆ ಆಗಲ್ಲ, ಆ ಥರ ಪರಿಸ್ಥಿತಿ ಬರುತ್ತೆ. ಅಂದರೆ ಆ ಎಲ್ಲ ವಸ್ತುಗಳನ್ನು ನಾವು ಮಾದಕ ವಸ್ತುಗಳ ಪಟ್ಟಿಗೆ ಸೇರಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವೈವಿಧ್ಯತೆಗಳ ಬಗ್ಗೆ ತಿಳಿಸಿದ್ರಿ ನೀವು. ಇನ್ನು ಮಾದಕ ವ್ಯಸನಿ ಅಂತ ನಾವು ಯಾರನ್ನ ಕರಿಬೋದು ಅನ್ನುವಂಥದ್ದು ಡಾಕ್ಟರ್? ನೀವೇ ಹೇಳಿದ ಹಾಗೆ ಈಗಿನ ಕಾಲದಲ್ಲಿ ತುಂಬ ಜನ ನಾವು ಕುಡಿಯೋದನ್ನು ನೋಡ್ತೀವಿ. ನೀವು ಎಷ್ಟು ಪ್ರಮಾಣದಲ್ಲಿ ಜನ ಕುಡಿತಾರೆ ಅಂತ ಕೇಳಿದ್ರೆ 50% ಜಾಸ್ತಿ ಪರ್ಸೆಂಟೇಜಲ್ಲಿ, ಅಂದರೆ ಒಂದು ಪಾಪ್ಯುಲೇಷನಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲರನ್ನೂ ನಾವು ಆಲ್ಕೋಹಾಲ್ ಡಿಪೆಂಡೆಂಟ್, ಅಂದರೆ ಆಲ್ಕೋಹಾಲ್ ಮೇಲೆ ಅವಲಂಬಿತ ಆಗಿದ್ದಾರೆ, ಮದ್ಯಪಾನದ ಮೇಲೆ ಅವಲಂಬಿತ ಆಗಿದ್ದಾರೆ, ವ್ಯಸನಿಗಳು ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಕೆಲವರು ಜಸ್ಟ್ ಮಾಡ್ರೇಟ್ ಡ್ರಿಂಕಿಂಗ್ ಅಂತ ಮಾಡ್ತಾರೆ. ಅಂದರೆ ಸಾಂದರ್ಭಿಕವಾಗಿ ಅವರಿಗೆ ಏನಾದರೂ ಪಾರ್ಟಿಗಳಲ್ಲಿ ಅಥವಾ ಮನೆಯವರೊಟ್ಟಿಗೆ ಕೂತಾಗ ಅಥವಾ ಈವನ್ ಫಂಕ್ಷನ್ಗಳಿಗೆ ಹೋದಾಗ ಅಷ್ಟಕ್ಕೆ ಮಾತ್ರ ಕುಡಿದು ನಿಲ್ಲಿಸ್ಬೋರಿದ್ದಾರೆ. ಅವರೆಲ್ಲರೂ ಮಾದಕ ವ್ಯಸನಿಗಳು ಅನ್ನೋ ಪಟ್ಟಿಗಳಲ್ಲಿ ಬರಲ್ಲ. ಅವರೆಲ್ಲ ಮಾಡ್ರೇಟ್ ಡ್ರಿಂಕರ್ಸ್ ಅಥವಾ ಸಾಧಾರಣ ಅಮೌಂಟಲ್ಲಿ ತಗೊಳ್ತಾರೆ. ಅವರದ್ದು ಒಂದು ರಿಕ್ರಿಯೇಷನಿಗಿರ್ಬೋದು, ಮೋಜಿಗಿರ್ಬೋದು ತಗೊಳ್ತಾರೆ, ಅಲ್ಲಿಗೆ ಅದು ನಿಲ್ತದೆ. ಆ ಥರದವ್ರನ್ನ ವ್ಯಸನಿಗಳು ಅಂತ ಹೇಳೋಕ್ಕಾಗಲ್ಲ. ಎಡಿಕ್ಟ್ಸ್ ಅಥವಾ ವ್ಯಸನಿಗಳು ಅಂದರೆ ಯಾರು ಆ ಮಾದಕ ವಸ್ತುಗಳಿಗೆ ಚಟ ಆಗಿ ಹೋಗಿರುತ್ತೋ, ಅವರಿಗೆ ಅಂದರೆ ಅದು ಹ್ಯಾಬಿಟ್ ಆಗಿ ಹೋಗಿರುತ್ತೋ ಅಂಥವ್ರನ್ನು ಮಾದಕ ವ್ಯಸನಿಗಳು ಅಂತ ಕರಿತೀವಿ. ಅದಕ್ಕೆ ವೈದ್ಯರ ಹತ್ರ ಹೋದಾಗ ಅಥವಾ ಮನೋವೈದ್ಯಕೀಯ ವಿಜ್ಞಾನದಲ್ಲಿ ಅದಕ್ಕೆ ಕ್ರೈಟೀರಿಯಾಗಳಿರ್ತವೆ. ಈ ಥರ ಇದ್ದರೆ ಮಾತ್ರ ಅವರನ್ನು ವ್ಯಸನಿಗಳು ಅಂತ ಕರಿಬೇಕು, ಎಲ್ಲರನ್ನೂ ಕರಿಬಾರ್ದು. ಅದರಲ್ಲಿ ಒಂದು ಬಹುಮುಖ್ಯವಾಗಿದ್ದ ಅಂಶ ಅಂದರೆ ಕಡಿಮೆ ಪ್ರಮಾಣದಲ್ಲಿ ತಗೊಳ್ತಾ ಇದ್ದವರು ಆ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ರೆ, ಈಗ ಫಸ್ಟಿಗೆ ಬರೀ ವೀಕೆಂಡಿಗೆ ತಗೊಳ್ತಾ ಇರ್ತಾರೆ, ಅಥವಾ ತಿಂಗಳಿಗೆ ಒಂದ್ಸಲ ತಗೊಳ್ತಾ ಇರ್ತಾರೆ, 2-3 ತಿಂಗಳಿಗೆ ಒಂದ್ಸಲ ತಗೊಳ್ತಾ ಇರ್ತಾರೆ, ಅವರು ಜಾಸ್ತಿ ಮಾಡ್ತಾರೆ ಆ ಪ್ರಮಾಣನ. ಕೆಲವರಿಗೆ ಒಂದೇ ಪೆಗ್ ತಗೊಂಡಾಗ ಎಷ್ಟು ಕಿಕ್ ಅಥವಾ ಥ್ರಿಲ್ ಅಂತ ಏನು ಸಿಗ್ತಾ ಇತ್ತು, ಕಡೆಗೆ ಅಷ್ಟು ಒಂದು ಪೆಗ್ಗಲ್ಲಿ ಸಿಕ್ಕಲ್ಲ. ಸೊ 2 ಡ್ರಿಂಕ್ಸ್ ಆಗುತ್ತೆ, ಅದು 3 ಡ್ರಿಂಕ್ಸ್ ಆಗುತ್ತೆ. ಅಂದರೆ ಕ್ರಮೇಣವಾಗಿ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ, ಒಂದೇ ರೀತಿದು ಸುಖ ತಗೊಳ್ಳೋಕ್ಕೆ ಜಾಸ್ತಿ ಪ್ರಮಾಣದ ಮಾದಕ ವಸ್ತುಗಳ ಬಳಕೆ ಆಗ್ತಾ ಇದ್ರೆ ಅದನ್ನು ನಾವು ಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದರೆ ದೇಹಕ್ಕೆ ಜಾಸ್ತಿ ಪ್ರಮಾಣಕ್ಕೆ ಆಲ್ಕೋಹಾಲನ್ನು ತಡ್ಕೊಳ್ಳೋ ಎಬಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅದು ಒಂದು ಲೆಕ್ಕದಲ್ಲಿ ವ್ಯಸನತೆದು ಒಂದು ಚಿಹ್ನೆ, ಅದು ಒಂದು ಸೈನ್. ಇನ್ನೊಂದು ನಾವು ವಿಡ್ರಾವಲ್ಸ್ ಅಂತ ಹೇಳ್ತೀವಿ, ಅಂದರೆ ಹಿಂತೆಗೆತ ಚಿಹ್ನೆ ಅಂತ. ಈಗ ಕುಡಿತಾ ಇರೋರು ಸಡನ್ನಾಗಿ ಬಿಟ್ಟರೆ ಅಥವಾ ಅದರ ಅಮೌಂಟನ್ನು ಕಡಿಮೆ ಮಾಡಿದರೆ, ಅಥವಾ ಈಗ ರಾತ್ರಿ ಫುಲ್ ಕುಡಿದು ಬಂದಿರ್ತಾರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಅವ್ರು ಮಲ್ಕೊಂಡು ಎದ್ದಾಗ ದೇಹದಲ್ಲಿ ಆಲ್ಕೋಹಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಕೂಡಲೇ ಅವರಿಗೆ ಹಿಂತೆಗೆತದ್ದು ಚಿಹ್ನೆಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಕೈಕಾಲ ಅದುರುವಿಕೆ ಇರ್ಬೋದು, ತಲೆನೋವು ಇರ್ಬೋದು, ತೀವ್ರ ವಾಂತಿ ಥರ ಆಗ್ತಾ ಇರ್ಬೋದು,
ಅದರಿಂದ ಶುರುವಾಗಿ ಇನ್ನೂ ತೀವ್ರ ಮಟ್ಟದ್ದು ವಿತ್ಡ್ರಾವಲ್ ಸಿಂಪ್ಟಮ್ಸು ಆಗುತ್ತೆ. ಅಂದರೆ ಭ್ರಮೆ ಭ್ರಾಂತು ಥರ ಪರಿಸ್ಥಿತಿಗಳು, ಕಿವಿಯಲ್ಲಿ ಏನೋ ಕೇಳಿಸ್ದಂಗೆ ಆಗೋದು, ಹಾವುಗಳು ಕಂಡಂಗೆ ಆಗೋದು, ವಿಚಿತ್ರ ಪ್ರಾಣಿಗಳು ಬಂದಂಗೆ ಆಗೋದು, ಈ ಥರ ಭ್ರಮೆ ಭ್ರಾಂತುಗಳು ಆಗುತ್ತೆ. ಕೆಲವರಿಗೆಲ್ಲ ಫಿಟ್ಸ್ ರೀತಿ ಬರುತ್ತೆ, ಅಂದರೆ ಅಪಸ್ಮಾರ ರೋಗ ಥರ ಕೆಳಗೆ ಬಿದ್ದು ಬೋಧ ತಪ್ಪಿ ಫಿಟ್ಸ್ ರೀತಿ ಬರುತ್ತೆ. ಇದು ಕೂಡ ವಿಡ್ರಾವಲ್ಸ್ ಇದು ಚಿಹ್ನೆ. ಸೊ ಈ ಥರ ಆಗ್ತಾ ಇದೆ ಅಂತಿದ್ರೆ ಅದು ಖಂಡಿತ ಅವಲಂಬನೆದು ಚಿಹ್ನೆ, ಅಂದರೆ ಮಿದುಳು ಆಲ್ಕೋಹಾಲ್ ಮೇಲೆ ಅವಲಂಬಿತ ಆಗಿದೆ, ಅವರು ವ್ಯಸನಿಗಳಾಗಿದ್ದಾರೆ. ಮೂರನೇ ಚಿಹ್ನೆ ಏನು ಅಂದರೆ ಇಂಟೆನ್ಸ್ ಕ್ರೇವಿಂಗ್ ಅಂತ ಹೇಳ್ತೀವಿ. ಅಂದರೆ ತೀವ್ರತರವಾಗಿದ್ದು ತುಡಿತ, ಆಲ್ಕೋಹಾಲ್ ಬೇಕು 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 ಅಂತ ತೀವ್ರತರವಾಗಿದ್ದ ಆಸೆಗಳಾಗೋದು. ಅವ್ರಿಗೊಂದು ಸ್ಮೆಲ್ ಬಂದರೆ ಸಾಕು, ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದರೆ ಸಾಕು, ಅದು ಯಾವುದೋ ಫ್ರೆಂಡ್ ಜೊತೆ ಕುಡ್ದಿದ್ದು ನೆನಪು ಬಂದರೆ ಸಾಕು, ತೀವ್ರವಾಗಿ ತುಡಿತ ಸ್ಟಾರ್ಟ್ ಆಗೋದು. ಕುಡಿಲೇಬೇಕು, ಇನ್ನೇನು ಮಾಡೋಕ್ಕೆ ಮನಸ್ಸಿಲ್ಲ, ಅದನ್ನು ಕುಡಿಲೇಬೇಕು, ಆ ಥರ ಅಡ್ಜಸ್ಟ್ ಸ್ಟಾರ್ಟ್ ಆಗೋದು. ಅದು ಒಂದು ವ್ಯಸನಿಗಳದ್ದು ಒಂದು ಚಿಹ್ನೆ. ಇನ್ನೊಂದು ಚಿಹ್ನೆ ನಾವು ಹೇಳಬೇಕು ಅಂದರೆ ಬೇರೆ ಎಲ್ಲ ಕೆಲಸಗಳದ್ದು ಪ್ರಾಮುಖ್ಯತೆಯೂ ಕಡಿಮೆ ಆಗಿ ಬರೀ ಆಲ್ಕೋಹಾಲ್ ತಗೊಳ್ಳೋದ್ರ ಬಗ್ಗೆ ಮಾತ್ರ ಗಮನ ವಹಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇರೆ ಎಲ್ಲದೂ ಬ್ಯಾಕ್ಗ್ರೌಂಡಿಗೆ ಶಿಫ್ಟ್ ಆಗುತ್ತೆ. ಕೆಲಸ, ಕುಟುಂಬದವ್ರ ಮಧ್ಯೆ ಸಂಬಂಧ ಎಲ್ಲದೂ ಬ್ಯಾಕ್ಗ್ರೌಂಡಿಗೆ ಶಿಫ್ಟ್ ಆಗುತ್ತೆ. ಬರೀ ಕುಡಿತ ಹೇಗೆ ತಗೊಳ್ಳೋದು ಅಥವಾ ಮಾದಕ ವಸ್ತುನ ಹೇಗೆ ತಗೊಳ್ಳೋದು, ಹೇಗೆ ಅನುಭವಿಸೋದು, ಸೊ ಬರೀ ಅದ್ರ ಬಗ್ಗೆ ಮಾತ್ರ ಅವರದ್ದು ಎನರ್ಜಿ, ಅವರ ಶಕ್ತಿ ಎಲ್ಲ ಕಾನ್ಸಂಟ್ರೇಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಸ್ಯಾಲಿಯನ್ಸ್ ಅಂತ ಹೇಳ್ತೀವಿ. ಅಂದರೆ ಬೇರೆ ಎಲ್ಲದೂ ಬ್ಯಾಕ್ಗ್ರೌಂಡಿಗೆ ಶಿಫ್ಟ್ ಆಗುತ್ತೆ, ಬರೀ ಅವ್ರದ್ದು ಎಲ್ಲ ಲೈಫಲ್ಲಿ ಎಲ್ಲ ಪ್ರಾಮುಖ್ಯತೆ ಕೂಡ ಅವರ ಮಾದಕ ವಸ್ತುಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ವ್ಯಸನಿಗಳದ್ದೊಂದು ಚಿಹ್ನೆ. ಇನ್ನೂ ಒಂದು ಚಿಹ್ನೆ ಹೇಳಬೇಕು ಅಂದರೆ ಅವರಿಗೆ ಇದು ಮಾಡ್ತಾ ಇರೋದು ನೀವು ಇದರಿಂದ ತುಂಬ ತೊಂದರೆ ಆಗಿದೆ, ನಿಮಗೆ ಬಿಡಬೇಕು ಅಂತ ಯಾರಾದ್ರೂ ಅಡ್ವೈಸ್ ಮಾಡಿರ್ತಾರೆ. ಈಗ ಸೈಕ್ಯಾಟ್ರಿಸ್ಟೇ ಅಡ್ವೈಸ್ ಮಾಡಬೇಕು ಅಂತಿಲ್ಲ, ಅವ್ರದ್ದು ಫ್ಯಾಮಿಲಿ ಫಿಸಿಷಿಯನ್ನು ಅಥವಾ ಫ್ರೆಂಡು, ನೋಡಿ ಈ ಥರ ತೊಂದರೆ ಆಗಿದೆ, ಹೆಂಡತಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳೆ, ನಿಂಗೆ ಲಿವರಿಗೆ ತೊಂದರೆ ಆಗಿದೆ, ರಕ್ತವಾಂತಿ ಆಗಿದೆ, ಬಿಡಬೇಕು ಅಂತ. ಅವ್ರಿಗೆ ಗೊತ್ತದು ಬಿಡಬೇಕು ಅಂತ ಒಳ್ಳೇದಲ್ಲ ಅಂತ ಗೊತ್ತಿದ್ದು ಕೂಡ ಮತ್ತೆ ಮತ್ತೆ ಬಳಕೆ ಮಾಡ್ತಾರೆ. ಅಂದರೆ ಯೂಸ್ ಡಿಸ್ಪೈಟ್ ನಾಲೆಜ್ ಆಫ್ ಹಾರ್ಮ್ ಅಂತ ಹೇಳ್ತೀವಿ ನಾವು. ಗೊತ್ತಿದೆ ಈ ವಸ್ತುವಿಂದ ನಂಗೆ ಕೆಟ್ಟದಾಗತ್ತೆ ಅಂತ, ಬಟ್ ಅವ್ರಿಗೆ ಅದನ್ನು ಬಿಡೋಕ್ಕಾಗಲ್ಲ, ಮತ್ತೆ ಮತ್ತೆ ಅದರದ್ದು ಬಳಕೆ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಈ ಚಿಹ್ನೆಗಳನ್ನು ನನಗೇನು ಹೇಳಿದ್ನೋ, ಈ ಚಿಹ್ನೆಗಳಲ್ಲಿ ಅಟ್ಲೀಸ್ಟ್ 3 ಒಂದು ತಿಂಗಳದ ಕಾಲ ಎಲ್ಲ ದಿನಗಳಲ್ಲೂ ಇದ್ದರೆ ಆಗ ನಾವು ಅಂಥವರಿಗೆ ಅವರು ಮಾದಕ ವಸ್ತುಗಳ ವ್ಯಸನಿಗಳಾಗಿದ್ದಾರೆ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ಮದ್ಯಪಾನ ವ್ಯಸನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ ನೀವು. ಇನ್ನು ಇತ್ತೀಚಿನ ಕಾಲಘಟ್ಟದಲ್ಲಿ ಆಹಾರ ಪದ್ಧತಿಗಳಿಂದಾಗಿ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಅದರಲ್ಲೂ ಈ ಒಂದು ಮದ್ಯಪಾನ ಮಾಡೋದ್ರಿಂದ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಬೋದು ಅನ್ನುವಂಥದ್ದು ಡಾಕ್ಟರ್? ನೀವು ಕೇಳಿದ್ದು ಪ್ರಶ್ನೆ ತುಂಬ ಸಮಂಜಸವಾಗಿದೆ. ಏನಂದರೆ ಈಗ ನಾವು ಆಲ್ಕೋಹಾಲ್ ಯಾವ ರೀತಿ ದೇಹದ ಮೇಲೆ ಪರಿಣಾಮ ಮಾಡುತ್ತೆ ಅಂದಾಗ ಒಂದು 4ನೇ 5ನೇ ಕ್ಲಾಸ್ ಹುಡುಗನ ಕೇಳಿದ್ರು ಅವರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ಆಲ್ಕೋಹಾಲ್ ತಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಎಲ್ಲರಿಗೂ ಗೊತ್ತಿರುವ ಸಂಗತಿನೇ. ಬಟ್ ಆ್ಯಕ್ಚುಲಿ ನಿಜವಾಗಿ ನೋಡಕ್ಕೆ ಹೋದರೆ, ವೈಜ್ಞಾನಿಕವಾಗಿ ನೋಡಕ್ಕೆ ಹೋದರೆ ಆಲ್ಕೋಹಾಲು ದೇಹದ ಪ್ರತಿಯೊಂದು ಅಂಗದ ಮೇಲೂ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಯಾವುದೇ ಅಂಗ ಅದನ್ನು ಯಾವುದನ್ನು ಸ್ಪೇರ್ ಮಾಡಲ್ಲ. ಅದು ಕೂದಲಿಂದ ಹಿಡಿದು ನೀಲ್ಸ್ ತನಕ ಇರ್ಬೋದು, ನಕ್ಕದಿಂದ ಶಿಖದವರೆಗೆ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದು ಅಂಗನೂ ಪ್ರತಿಯೊಂದು ಇದನ್ನು ಡ್ಯಾಮೇಜ್ ಮಾಡುವ ಎಬಿಲಿಟಿ ಆಲ್ಕೋಹಾಲಿಗಿರುತ್ತೆ. ಉದಾಹರಣೆಗೆ ನಾವೀಗ ತಗೊಳ್ಳೋಣ ಯಕೃತ್, ಲಿವರ್ ಡ್ಯಾಮೇಜ್ ಆಗೋದು ಫಸ್ಟು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಲ್ಕೋಹಾಲ್ ತಗೊಂಡವರಿಗೆ ಫಸ್ಟು ಲಿವರಿದ್ದು ಫ್ಯಾಟಿ ಇನ್ಫಿಲ್ಟ್ರೇಷನ್ ಅಂತೀವಿ, ಅಂದರೆ ಕೊಬ್ಬಿನ ಅಂಶ ಲಿವರಲ್ಲಿ ಸೇರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಿವರು ಪ್ರಮಾಣ ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ, ಅದರ ಪಚನ ಶಕ್ತಿ ಏನಿದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಸ್ಟೇಜಲ್ಲಿ ಆಲ್ಕೋಹಾಲ್ ತಗೊಳ್ತಾ ಇರೋರು ರಿಯಲೈಸ್ ಮಾಡಿ ಆಲ್ಕೋಹಾಲ್ ಬಿಟ್ಟರೆ ಆಗ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಕ್ಕತ್ತೆ. ಅವ್ರದ್ದು ಲಿವರ್ ಸಹಜ ಸ್ಥಿತಿಗೆ ಬರುತ್ತೆ, ಒಂದು 6-8 ತಿಂಗಳು ಬಿಟ್ಟು ಸಹಜ ಸ್ಥಿತಿಗೆ ಬರುತ್ತೆ. ಅದೇ ಆ ಸ್ಟೇಜಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದರೆ ಆ ಯಕೃತ್ ಅಥವಾ ಪಚನ ಮಾಡುವ ಶಕ್ತಿ ಏನಿದೆ ಲಿವರ್ಗೆ ಇನ್ನೂ ಕುಂದುತ್ತಾ ಹೋಗುತ್ತೆ, ಲಿವರ್ ಸಿರೋಸಿಸ್ ಅನ್ನೋ ಸ್ಟೇಜಿಗೆ ಹೋಗುತ್ತೆ. ಅಂದರೆ ಅದರಲ್ಲಿ ಆಗುವ ಚೇಂಜಸ್ಸು ಮತ್ತೆ ವಾಪಸ್ ಬರಲ್ಲ, ಅದು ಮತ್ತೆ ಶ್ರಿಂಕ್ ಆಗ್ತಾ ಹೋಗಿದ್ದು ಮತ್ತೆ ಸರಿ ಹೋಗೋದೇ ಇಲ್ಲ ಅದು. ಆಮೇಲೆ ಎಷ್ಟು ಕೆಲಸ ಮಾಡುತ್ತೋ ಅಷ್ಟರಲ್ಲೇ ಇದು ಮಾಡಬೇಕು, ಕಾಮಾಲೆ ಕಾಯಿಲೆ ಆಗಕ್ಕೆ ಶುರುವಾಗುತ್ತೆ, ಹೊಟ್ಟೆಯಲ್ಲಿ ನೀರು ತುಂಬೋಕ್ಕೆ ಶುರುವಾಗುತ್ತೆ. ಆ ಹೊಟ್ಟೆಯಲ್ಲಿ ನೀರು ತುಂಬೋದ್ರಿಂದ ಜಾಸ್ತಿ ಈ ಅನ್ನನಾಳದ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರ ಸುತ್ತ ಇರೋ ರಕ್ತನಾಳಗಳೆಲ್ಲ ಪಟ್ 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 ಅಂತ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ರಕ್ತವಾಂತಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ತೀವ್ರತರವಾಗಿದ್ದು ವ್ಯಸನಿಗಳಿಗೆ ಕಾಣಿಸ್ಬರೋ ತೊಂದರೆಗಳು. ಇದಷ್ಟೇ ಅಲ್ಲದೆ ಬೇರೆ ಎಲ್ಲ ಜಠರದ್ದು, ಬಾಯಿಂದ ಶುರುವಾಗಿ ಸಣ್ಣ ಕರಳು, ದೊಡ್ಡ ಕರಳು, ಈ ಥರ ಎಲ್ಲ ಹೋಗೋ ಜಾಗದಲ್ಲೆಲ್ಲ ಆಲ್ಕೋಹಾಲ್ ಹೋಗೋ ಕಾರಣ ಅದರದ್ದೆಲ್ಲ ಆರ್ಬುದ ಕಾಯಿಲೆ, ಅಂದರೆ ಅದರದ್ದೆಲ್ಲ ಕ್ಯಾನ್ಸರ್ಸ್, GIT ಕ್ಯಾನ್ಸರ್ಸ್, ಎಲ್ಲದರದ್ದು ಕ್ಯಾನ್ಸರಿಗೆ ಫಸ್ಟು ರಿಸ್ಕ್ ಫ್ಯಾಕ್ಟರು ಆಲ್ಕೋಹಾಲ್ ಮತ್ತು ಟೊಬ್ಯಾಕೊ ಎರಡೂ. ಸೊ ಅದು ತಗೊಳ್ಳೋರಲ್ಲಿ
ಜಾಸ್ತಿ ಪ್ರಮಾಣದಲ್ಲಿ ಈ ಕ್ಯಾನ್ಸರ್ ಇದು ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಅದು ಅಷ್ಟೇ ಅಲ್ಲದೆ ನಮ್ಮಲ್ಲಿರೋ ಒಳಗೆ ದೇಹದೊಳಗಿರೋ ರೋಗ ನಿರೋಧಕ ಶಕ್ತಿಗಳು ತುಂಬ ಕಡಿಮೆ ಇರುತ್ತೆ, ಕುಡಿಯೋರಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಅವರಿಗೆ ನಮ್ಮಷ್ಟು ರೋಗಗಳನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅವರಿಗೆ ಒಂದು ನಿಮೋನಿಯಾ ಆಗಿದ್ದವ್ರು ಇರ್ಬೋದು ಅಥವಾ ಸೋಂಕು ಕಾಯಿಲೆ ಇರೋ ಮನುಷ್ಯರು ಹತ್ತಿರದಲ್ಲಿದ್ರೆ ಕೂಡಲೇ ಅವರು ಅದನ್ನು ಕ್ಯಾಚ್ ಮಾಡ್ಕೋತಾರೆ. ಅದರಿಂದ ಸೋಂಕು ಕಾಯಿಲೆಗಳ ಪ್ರಮಾಣ ಕೂಡ ಜಾಸ್ತಿ. ಮತ್ತೆ ಕುಡಿದಾಗ ಅವರಿಗೆ ಅವರ ಮೈ ಮೇಲೆ ಅವರಿಗೆ ಸ್ವಯ ಇರಲ್ಲ ಅಥವಾ ಮನಸ್ಸಿನ ಮೇಲೆ ಹಿಡಿತ ಇಲ್ಲದೆ ಇರೋ ಕಾರಣ ತುಂಬ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಹೇಳ್ತಾರೆ, ಅದಕ್ಕೆ ಒಳಗಾಗ್ತಾರೆ. ಸೊ ಸೆಕ್ಷುವಲ್ ಎಕ್ಸ್ಪೋಜರ್ ಅಥವಾ ಲೈಂಗಿಕವಾಗಿ ಕೂಡ ಅವರು ಅಡ್ವೆಂಚರ್ಗಳು ಮಾಡೋದು ಜಾಸ್ತಿ. ಅದರಿಂದ ಲೈಂಗಿಕವಾಗಿ ಹರಡುವ ಕಾಯಿಲೆಗಳಿರ್ಬೋದು, HIV ಇರ್ಬೋದು, ಏಡ್ಸ್ ಇರ್ಬೋದು, ಯಾವುದೇ ರೀತಿ ಹೆಪಟೈಟಿಸ್ B ವೈರಸ್ ಇದೆ ಆ ಥರ ವೈರಸ್ಗಳದ್ದು ಸೋಂಕು ಕಾಯಿಲೆ ಇರ್ಬೋದು, ಲೈಂಗಿಕವಾಗಿ ಟ್ರಾನ್ಸ್ಮಿಟ್ ಆಗೋ ಕಾಯಿಲೆಗಳಿರ್ಬೋದು, ಎಲ್ಲದನ್ನೂ ಅವ್ರುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಡುತ್ತೆ. ಇಷ್ಟೇ ಅಲ್ಲದೆ ಮೂಳೆಗಳಲ್ಲಿ ಸಾಂದ್ರತೆ ಕಡಿಮೆ ಆಗುತ್ತೆ, ಬೇಗ ಬೇಗ ಮೂಳೆ ಮುರಿಯೋ ಸಾಧ್ಯತೆಗಳಿದ್ದಾವೆ. ರಕ್ತದಲ್ಲೂ ಅಷ್ಟೇ, ರಕ್ತದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳು ಜಾಸ್ತಿ ಅಂಥವರಲ್ಲಿ. ನರ, ಮಸಲ್ಸ್ ಎಲ್ಲದೂ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈವನ್ ಲೈಂಗಿಕ ಶಕ್ತಿ ಕೂಡ ಕುಂದಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಯಾವುದೇ ಒಂದು ನಾವು ಆಲ್ಕೋಹಾಲ್ ತಗೊಳ್ಳೋರಲ್ಲೂ ನೋಡಿ ಚರ್ಮದ ಕಾಯಿಲೆಗಳು ಜಾಸ್ತಿ. ಹೀಗೆ ಚರ್ಮ ಇರ್ಬೋದು, ಒಂದು ಹೇರ್ ಇರ್ಬೋದು, ಒಂದು ಸ್ಕಿನ್ ಇರ್ಬೋದು, ಒಂದು ಒಳಗಿಂದ ಆರ್ಗನ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಯಾವುದೇ ಥರದ ಆರ್ಗನ್ ತಗೊಳ್ಳಿ, ಆಲ್ಕೋಹಾಲ್ ಅದನ್ನು ನೆಗೆಟಿವ್ ಆಗಿ ಅಂದರೆ ಋಣಾತ್ಮಕವಾಗಿ ಎಫೆಕ್ಟ್ ಮಾಡುವ ಚಾನ್ಸಸ್ ಜಾಸ್ತಿ. ಯಾವುದಕ್ಕೂ ಅದು ಹೆಲ್ಪ್ ಮಾಡೋದು ಅಥವಾ ಅದರಿಂದ ಒಳ್ಳೆಯದಾಗತ್ತೆ ಇವರಿಗೆ ಅನ್ನೋದು ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಿದ್ರೂ ಕೂಡ ಅತಿಯಾದ ಸೇವನೆಯನ್ನು ಮಾಡ್ತಾರೆ. ಸೊ ಈ ಒಂದು ಅತಿಯಾದ ಸೇವನೆಯಿಂದ ಯಾವ ರೀತಿಯಲ್ಲಿ ಮೆದುಳಿನ ಮೇಲೆ ಪ್ರಭಾವ ಬೀರ್ಬೋದು ಅನ್ನುವಂಥದ್ದು ಡಾಕ್ಟರ್? ಈಗ ತಾನೇ ನಾನು ಹೇಳಿದೆ, ದೇಹದ ಯಾವ ಅಂಗವನ್ನು ಸ್ಪೇರ್ ಮಾಡಲ್ಲ ಅದು ಅಂತ. ಅದರೊಟ್ಟಿಗೆ ಮಿದುಳು ಕೂಡ ದೇಹದ ಒಂದು ಅಂಗ. ಮಿದುಳನ್ನ ಎಫೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಮಿದುಳು ಅದರ ಮೇಲೆ ಅವಲಂಬಿತ ಆಗುತ್ತೆ, ಅದೇ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತೆ. ಮಾದಕ ವಸ್ತು ವ್ಯಸನಿಗಳಾಗಿರುವುದೇ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಅದು ಬಿಟ್ಟು ಮನಸ್ಸು ಅನ್ನಲಿಕ್ಕೆ ಒಂದು ಸೀಟ್ ಇರೋದು ಮಿದುಳಲ್ಲಿ. ಸೊ ಮಿದುಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮಾನಸಿಕ ಕಾಯಿಲೆಗಳು ಸಹಜವಾಗಿ ಬಂದೇ ಬರ್ತವೆ. ಯಾವ ರೀತಿ ಕಾಯಿಲೆಗಳು ಅಂದರೆ ಖಿನ್ನತೆ ಇರ್ಬೋದು, ಅಥವಾ ಆತಂಕ ಮನೋಬೇನೆ ಇರ್ಬೋದು, ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಥವಾ ನಿರ್ದಿಷ್ಟ ಭಯಗಳದ್ದು ಕಾಯಿಲೆ ಇರ್ಬೋದು, ಗೀಳು ಕಾಯಿಲೆ ಇರ್ಬೋದು. ಈ ಥರ ಡಿಫ್ರೆಂಟ್ ಕಾಯಿಲೆಗಳು ಏನಿದೆಯೋ, ಅಥವಾ ಈವನ್ ಭ್ರಮೆ ಭ್ರಾಂತು ಥರ ಸೈಕೋಸಿಸ್ ಥರ ತೊಂದರೆಗಳಿರ್ಬೋದು, ಈ ಎಲ್ಲ ಕಾಯಿಲೆಗಳಿಗೂ ಮೂಲ ಕಾರಣ ಆಲ್ಕೋಹಾಲ್ ಅಲ್ದಿದ್ರು ಈ ಕಾಯಿಲೆ ಇರೋರು ಆಲ್ಕೋಹಾಲ್ ತಗೊಳ್ಳೋದನ್ನು ಕಂಟಿನ್ಯೂ ಮಾಡಿದರೆ ಅವ್ರಿಗೆ ನಾವು ಕೊಡ್ತಾ ಇರೋ ಮಾತ್ರೆ ಪರಿಣಾಮಕಾರಿಯಾಗಿ ಪರಿಣಮಿಸಲ್ಲ. ಸೊ ಅವರು ನಮ್ಮ ಕಡೆದು ಮಾತ್ರ ತಗೋಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ರೀತಿಯ ಮಾದಕ ವಸ್ತುಗಳಿಂದ ದೂರ ಇರಲೇಬೇಕು. ಇಲ್ಲಾಂದರೆ ಅವರಿಗೆ ಮಾತ್ರೆಗಳ ಪ್ರಮಾಣ ನಾವು ಈ ಕಡೆಯಿಂದ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಮಾತ್ರೆಗಳ ಪ್ರಮಾಣ ಜಾಸ್ತಿ ಆಗ್ತಿದ್ದಂಗೆ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತವೆ. ಸೊ ಅವರಿಗೆ ಬೇರೆಯವರಿಗೆ ಎಷ್ಟು ಎಫೆಕ್ಟಿವ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಮಾದಕ ವಸ್ತುಗಳನ್ನು ತಗೊಳ್ತಾ ಇರೋ ಮಾನಸಿಕ ರೋಗಿಗಳಿಗೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಕ್ಕಾಗಲ್ಲ. ಸೊ ಮಾನಸಿಕ ರೋಗದಲ್ಲಿ ಕೂಡ ಖಿನ್ನತೆ, ಆತಂಕ ಮನೋಬೇನೆ ಇದೆಲ್ಲ ಕುಡಿತ ಮಾಡೋದ್ರಿಂದ ಜಾಸ್ತಿ ಆಗತ್ತೆ ವಿನಃ ಕಡಿಮೆ ಆಗಲ್ಲ. ಅದ್ರ ಜೊತೆಗೆ ನಿದ್ದೆದ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ತೊಂದರೆಗಳಿದ್ದಾಗ ಮಾನಸಿಕ ರೋಗವನ್ನು ದೂರ ಇಡಬೇಕು ಅಂದರೆ ಮುಖ್ಯವಾಗಿ ಫಸ್ಟ್ ಆಲ್ಕೋಹಾಲ್ ಅಥವಾ ಬೇರೆ ಮಾದಕ ವಸ್ತುಗಳನ್ನು ದೂರ ಇಡಲೇಬೇಕು, ಅದು ಪ್ರಮುಖ ಅಂಶ ಅದ್ರ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹದಿಹರಿಯದವರು ಕೂಡ ಈ ಒಂದು ಮಾದಕ ವಸ್ತುಗಳಿಗೆ ಒಳಗಾಗ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಲ್ಲಿ ಅವರ ಒಂದು ಜೀವನದ ಮೇಲೆ ಪರಿಣಾಮ ಬೀಳ್ಬೋದು ಅನ್ನೋಂಥದ್ದು ಡಾಕ್ಟರ್? ಚಿಕ್ಕ ಮಕ್ಕಳು ಅಂತ ನಾವು ಅನ್ಕೋತೀವಿ, ಮನೆಯಲ್ಲಿ ಅವರು 14-16 ವರ್ಷ ಆಗ್ತಾ ಇದ್ದ ಹಾಗೇನೆ ಬೇರೆ ಬೇರೆ ರೀತಿದ್ದು ಮಾದಕ ವಸ್ತುಗಳನ್ನು ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಪ್ರಕಾರ ಈಗ ಲೈಫ್ ಎಂಜಾಯ್ ಮಾಡಿದ್ರೆ ಯಾವಾಗ ಮಾಡಬೇಕು ಆ ಥರದ್ದೆಲ್ಲ ಒಂದು ಧೋರಣೆಗಳಿರ್ತವೆ. ಆಮೇಲೆ ಹದಿಹರಿಯದವರಲ್ಲಿ ಹೇಗೆ ಅಂದರೆ ಈಗ ಟ್ರೈ ಮಾಡಿಬಿಡೋಣ, ಏನು ಅಂತ ನೋಡೋಣ, ಏನೋ ಒಂದು ಥ್ರಿಲ್ ಸಿಗ್ಬೋದು, ಆ ಥರ ಹೊಸತನ್ನು ಅನುಭವಿಸುವಂಥದ್ದು ಒಂದು ಕ್ಯೂರಿಯಾಸಿಟಿ ಒಳಗಿಂದ ಕುತೂಹಲ ಥರ ಇರುತ್ತೆ. ಅದರಿಂದ ಅದು ಸ್ಟಾರ್ಟ್ ಮಾಡ್ತಾರೆ ಅವ್ರು ಯೂಶ್ವಲಿ. ಬಟ್ ಅದರಿಂದ ದೊಡ್ಡವರಿಗೆ ವಯಸ್ಕರಿಗೆ ಆಗೋದಕ್ಕಿಂತಲೂ ಜಾಸ್ತಿ ಪರಿಣಾಮ ಹದಿಹರಿಯದವರಲ್ಲಿ ಯಾಕಾಗತ್ತೆ ಅಂದರೆ ಹದಿಹರಿಯದವರದ್ದು ಮಿದುಳು ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಬೆಳೆದಿರಲ್ಲ. ಸೊ ಅವರಲ್ಲಿ ಹೇಗೆ ಅಂದರೆ ಒಂದು ಕಾರಲ್ಲಿ ಬ್ರೇಕ್ಸ್ ಕಡಿಮೆ ಕೆಲಸ ಮಾಡಿ ಆಕ್ಸಲರೇಟರ್ ಜಾಸ್ತಿ ಕೆಲಸ ಮಾಡಿದರೆ ಹೇಗಿರುತ್ತೋ ಆ ರೀತಿ ಅವರದ್ದು ಬ್ರೈನ್ ಫಂಕ್ಷನ್ ಆಗುತ್ತೆ. ಅಂದರೆ ಅವರಿಗೆ ಈ ಪ್ಲೆಷರ್ ಸೀಕಿಂಗ್ ಎಬಿಲಿಟಿ ಅಂತಾರೆ, ಅಂದರೆ ಸುಖವನ್ನು ಅನುಭವಿಸುವಂಥದ್ದು ಅಥವಾ ಈ ಅನುಭವಿಸುವ ಕ್ಷಮತೆ ಜಾಸ್ತಿ ಅವರಿಗೆ. ಸಣ್ಣ ವಸ್ತು ಇದ್ರೂ ಜಾಸ್ತಿ ಖುಷಿ ಕೊಡುತ್ತೆ, ಬಟ್ ಅದೇ ಟೈಮಲ್ಲಿ ಅದನ್ನು ಕಂಟ್ರೋಲ್ ಮಾಡುವ ಎಬಿಲಿಟಿ ಕಡಿಮೆ, ಅಂದರೆ ಬ್ರೇಕ್ಸ್ ಅಂತ ಏನು ಹೇಳ್ತೀವೋ ಅದು ಕಡಿಮೆ ಅವರಲ್ಲಿ. ಸೊ
ಹಾಗಿದ್ದ ಹರಿಯದ್ದು ಬ್ರೈನ್ ಹಾಗೆ ಅಂದರೆ ಅಪ್ರಬುದ್ಧ ಮನಸ್ಸು ಇದ್ದಾಗ, ಅಪ್ರಬುದ್ಧ ಮಿದುಳು ಇನ್ನೂ ಪೂರ್ತಿ ಗಟ್ಟ ರೀಚ್ ಆಗದೆ ಇದ್ದಾಗ ಅವರಿಗೆ ಮಾದಕ ವಸ್ತುಗಳ ಸೇವನೆ ಸ್ಟಾರ್ಟ್ ಆದರೆ ಮುಂದೆ ಅವರು ಅದರ ಬಗ್ಗೆ ಡಿಸಿಷನ್ ತಗೊಳ್ಳೋ ಎಬಿಲಿಟಿ ಅಥವಾ ಸರಿ ಯಾವುದು ತಪ್ಪು ಯಾವುದು ಆ ವಿವೇಚನೆ ತಪ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಾವು IQ ಅಂತ ಏನು ಕರಿತೀವೋ, ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ ಏನು ಕರಿತೀವೋ, ಅದು ತಗೊಳ್ಳದೇ ಇರುವ ಹದಿಹರಿಯದವರನ್ನು, ಮಾದಕ ವಸ್ತು ಬಳಕೆ ಮಾಡುವ ಹದಿಹರಿಯದವರನ್ನು ಅಧ್ಯಯನ ಅಥವಾ ಸಂಶೋಧನೆ ಮಾಡಿದಾಗ ಅವ್ರು ಕಂಡುಹಿಡಿದಿದ್ದೇನು ಅಂದರೆ IQ ಪಾಯಿಂಟ್ಸು ಇವರು ಮಾದಕ ವಸ್ತು ತಗೊಳ್ಳೋರಲ್ಲಿ ತುಂಬ ಕಡಿಮೆ, ಅಂದರೆ ಒಂದು 10-20 ಪಾಯಿಂಟ್ ಕಡಿಮೆ ಬರ್ತಾರೆ ಅವರು ತಗೊಳ್ಳದೇ ಇರೋ ಮಕ್ಕಳಿಗಿಂತ. ಸೊ ಅವ್ರಿಗೆ ಎಷ್ಟು ಪೊಟೆನ್ಷಿಯಲ್ ರೀಚ್ ಆಗಬೇಕು. ಈಗ ಅವರು ಸೆಕೆಂಡ್ PUC ಫಸ್ಟ್ PUCಯಲ್ಲಿ ಇದ್ದಾಗೆಲ್ಲ ಮಾದಕ ವಸ್ತು ಬಳಕೆ ಮಾಡಿದವರದ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ, ನೆನಪಿನ ಶಕ್ತಿ ಕುಂದುತ್ತಾ ಬರುತ್ತೆ, ಆಮೇಲೆ ಅವರಿಗೆ ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಲ್ಲ. ಸೊ ಈ ಥರ ಇದ್ದಾಗ ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಬೇರೆ ವಿಷಯದಲ್ಲೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರದ್ದು ಜೀವನದ ರೈಲ್ ಗಾಡಿ ದಿಕ್ಕು ತಪ್ಪಲಿಕ್ಕೆ ಜಾಸ್ತಿ ಟೈಮ್ ಬೇಡ ಆಮೇಲೆ. ಸೊ ಅದ್ರ ಜೊತೆಗೆ ಇನ್ನೂ ಹೈ ರಿಸ್ಕ್ ಬಿಹೇವಿಯರ್ ಅಂತ ಹೇಳ್ತೀವಿ ನಾವು. ಅಂದರೆ ನೀವು ಪಾಶ್ಚಾತ್ಯ ದೇಶಗಳಲ್ಲಿ ನೋಡ್ಬೋದು, ಟೀನೇಜ್ ಪ್ರೆಗ್ನೆನ್ಸೀಸ್ ಎಲ್ಲ ತುಂಬ ಜಾಸ್ತಿ. ಹದಿಹರಿಯದ ಹುಡುಗಿಯರೇ ಅಮ್ಮ ಆಗ್ತಾರೆ, ಬಸರಿಗರಾಗ್ತಾರೆ. ಅದೆಲ್ಲದೂ ಮಾದಕ ವಸ್ತು ಬಳಕೆಯಲ್ಲಿ ಇದ್ದಾಗ ಆಗಿದ ಸಂಗತಿಗಳಿಂದ ಅಥವಾ ಅವರು ತಗೊಂಡ ಡಿಸಿಷನ್ಗಳಿಂದ ಆಗುವ ಸಾಧ್ಯತೆ ಜಾಸ್ತಿ. ಈವನ್ ಆಕ್ಸಿಡೆಂಟ್ಸ್ ಕೂಡ, ಅಪಘಾತಗಳು, ಇದು ಕೂಡ ಅವರು ಕುಡಿದಾಗ ಅಥವಾ ಅವ್ರು ಮಾದಕ ವಸ್ತು ಬಳಕೆಯಲ್ಲಿ ಇದ್ದಾಗ ಆಗುವ ಚಾನ್ಸಸ್ ಜಾಸ್ತಿ. ಅವರಿಂದ ಬೇರೆಯವರಿಗೆ ನಷ್ಟ ಆಗಿರೋದು, ಅಂದರೆ ಮರ್ಡರ್ಗಳಾಗಿರೋದು ಅಥವಾ ಏನಾದ್ರು ಗಲಾಟೆ ಆಗಿರೋದು ಅಥವಾ ಅವರಿಗವರು ತೊಂದರೆ ಮಾಡ್ಕೊಂಡಿರೋದು, ಸೂಸೈಡ್ ಥರ ಕೇಸಸ್ಸು, ಬೇರೆಯವರಿಗೆ ತೊಂದರೆ ಕೊಟ್ಟಿರೋ ಕೇಸಸ್ಸು, ಬೇರೆಯವರು ಪ್ರಾಪರ್ಟಿಯನ್ನು ಡಿಸ್ಟ್ರಾಯ್ ಮಾಡಿರೋದು, ಇದೆಲ್ಲ ಜುವೆನೈಲ್ ಕ್ರೈಮ್ಸನ್ನು ನಾವು ಏನು ನೋಡಿದ್ರೆ, ಅಂದರೆ ಹದಿಹರಿಯದವರು ಮಾಡಿರೋ ಕ್ರೈಮ್ಸ್ ಎಲ್ಲದನ್ನು ನೋಡಿದ್ರೆ ಅವರಲ್ಲಿ 80% ಜನ ಅಷ್ಟೊತ್ತಿಗಾಗಲೇ ಮಾದಕ ವಸ್ತುಗಳ ಬಳಕೆ ಸ್ಟಾರ್ಟ್ ಮಾಡೋದು. ಸೊ ಅದನ್ನು ಕಡಿಮೆ ಮಾಡಿದರೆ ಈ ರೀತಿದ್ದು ಸಣ್ಣ ವಯಸ್ಸಿನವರಲ್ಲಿ ಆಗುವ ಕ್ರೈಮ್ ರೇಟ್ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಒಂದು ವಿಚಾರ. ಎಸ್ ಡಾಕ್ಟರ್, ಮದ್ಯಪಾನ ವ್ಯಸನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ ನೀವು. ಇನ್ನು ಈ ಒಂದು ಮದ್ಯಪಾನ ವ್ಯಸನಿಗಳಿಗೆ ಯಾವ ರೀತಿಯ ಚಿಕಿತ್ಸೆ ಲಭ್ಯವಿದೆ ಅನ್ನುವಂಥದ್ದು ಡಾಕ್ಟರ್? ನಾವು ಯಾವಾಗಲೂ ಬರೀ ಪ್ರಾಬ್ಲಮ್ ಬಗ್ಗೆನೇ ಮಾತಾಡಬಾರ್ದು, ಅದರ ಸೊಲ್ಯೂಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾರೆ. ಈಗ ಇಷ್ಟೊತ್ತು ಏನು ಹೇಳಿದ್ರು, ಈ ಥರ ಆಗತ್ತೆ, ಈ ಥರ ತೊಂದರೆ ಆಗತ್ತೆ ಅಂತ ಹೇಳಿದ್ದೀವಿ. ಅದಕ್ಕೆ ಖಂಡಿತವಾಗಿ ಚಿಕಿತ್ಸೆ ಲಭ್ಯ ಇದೆ. ತುಂಬ ಜನರು ಅದೇ ಅನ್ಕೋತಾರೆ, ಇವ್ರು ಒಂದ್ಸಲ ಆದ್ಮೇಲೆ ನಾಯಿ ಬಾಲ ಡೊಂಕು ಇನ್ನೇನು ಸರಿ ಹೋಗಲ್ಲ, ಅವ್ರಿಗೆ ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಖಂಡಿತ ಅವರಿಗೆ ಚಿಕಿತ್ಸೆ ಲಭ್ಯ ಇದೆ. ಅದನ್ನು ಕೊಡಿಸುವಂತ ಕರ್ತವ್ಯ ಮನೆಯವರದ್ದು ಕೂಡ, ಕೊಡೋ ಕರ್ತವ್ಯ ಚಿಕಿತ್ಸಕರಾಗಿದ್ದು ನಮ್ದು ಕೂಡ. ಸೊ ಯಾರೇ ಚಿಕಿತ್ಸೆಗೆ ಬರಲಿ ಅವ್ರಿಗೆ ನಾವು ಅವ್ರು ಎಷ್ಟೇ ಇದು ಆಗದೇ ಇರೋ ಕೇಸ್ ಅಂತ ಅನಿಸಿದ್ರು ನಾವು ಒಳಗೆ ತಗೊಳ್ಳೇಬೇಕಾಗತ್ತೆ, ಅವರನ್ನು ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ. ಅದರಲ್ಲಿ ಫಸ್ಟು ಕುಡಿತ ಬಿಡಿಸ್ಲಿಕ್ಕೆ ನಾವು ಫಸ್ಟು ಕುಡಿತಕ್ಕೆ ವ್ಯಸನಿಗಳಾಗಿದಾರೋ ಇಲ್ವೋ ಅಂತ ಫಸ್ಟ್ ಕಂಡಿಡಿದ ಮೇಲೆ ವ್ಯಸನಿಗಳಾಗಿರೋದು ಹೌದು ಅಂತಾದರೆ ನಾವು ಇನ್ಪೇಷೆಂಟ್ ಅಡ್ಮಿಷನ್ ಅಂತ ಹೇಳ್ತೀವಿ. ಅಂದರೆ ಒಳಗೆ ಆಸ್ಪತ್ರೆ ಒಳಗೆ ದಾಖಲು ಮಾಡಿಕೊಂಡು ಅವರನ್ನು ಚಿಕಿತ್ಸೆ ಮಾಡೋಣ ಅಂತ ಹೇಳ್ತೀವಿ. ಹೊರಗೆ ಮದ್ದು ಕೊಟ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಅವರಿಗೆ, ಯಾಕೆಂದರೆ ಅವರಾಗಲೇ ಎಷ್ಟು ಆಲ್ಕೋಹಾಲ್ ಅವರ ಮಿದುಳಿನ ಮೇಲೆ, ಸ್ವಭಾವದ ಮೇಲೆ ಎಷ್ಟು ಗ್ರಿಪ್ ಇಟ್ಟಿರುತ್ತೆ ಅಂದರೆ ಅವರು ಮತ್ತೆ ಹೋಗಿ ಕುಡಿತಾರೆ. ಸೊ ನಾವು ಈ ಕಡೆಯಿಂದ ಮಾತ್ರೆ ತಗೊಂಡು ಆ ಕಡೆಯಿಂದ ಹೋಗಿ ಕುಡಿದ್ರೆ ಏನೂ ಉಪಯೋಗ ಇಲ್ಲ, ಅದು ಪರಿಣಾಮಕಾರಿ ಆಗಲ್ಲ. ಸೊ ದೇಹದೊಳಗೆ ಫಸ್ಟು ಆಲ್ಕೋಹಾಲ್ ಹೋಗೋದು ನಿಲ್ಲಬೇಕು. ಅದಕ್ಕೆ ನಾವು ಅವರನ್ನು ಒಳಗೆ ಆಸ್ಪತ್ರೆ ಒಳಗೆ ದಾಖಲು ಮಾಡಿದಾಗ ಅವರಿಗೆ ಹೊರಗೆ ಹೋಗಿ ಆಲ್ಕೋಹಾಲ್ ತಗೊಳ್ಳಿಕ್ಕೆ ಆಗಲ್ಲ. ಸೊ ದೇಹದ ಒಳಗೆ ಆಲ್ಕೋಹಾಲ್ ಹೋಗೋದು ನಿಂತಾಗ ನಮ್ಮ ಚಿಕಿತ್ಸೆ ಪರಿಣಾಮಕಾರಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಚಿಕಿತ್ಸೆಗಳು ಫಸ್ಟ್ ನಾವು ಒಂದು 3 ವಾರ ಅಡ್ಮಿಟ್ ಮಾಡ್ಕೊಳ್ತೀವಿ ಅವರನ್ನು. ಫಸ್ಟು 1 ವಾರ ಡಿಟಾಕ್ಸಿಫಿಕೇಷನ್ ಅಂತೀವಿ, ಅಂದರೆ ದೇಹದೊಳಗೆ ಸೇರ್ಕೊಂಡಿರೋ ಆಲ್ಕೋಹಾಲ್ ಇದ್ದು ಏನು ಎಫೆಕ್ಟ್ ಇದೆಯೋ ಅದನ್ನು ಕಡಿಮೆ ಮಾಡ್ತಾ ಬರ್ತೀವಿ. ಮತ್ತು ಅದರಲ್ಲಿ ನಾವು ಆಗ ಹೇಳಿದ್ನಲ್ಲ ಹಿಂತೆಗೆತದ ಸಿಂಪ್ಟಮ್ಸ್, ವಿಡ್ರಾವಲ್ಸ್ ಅಂತ, ಅದು ಆಗದಿದ್ದ ಹಾಗೆ, ಅದರದ್ದು ಕಾಂಪ್ಲಿಕೇಶನ್ಸ್ ಆಗದಿದ್ದ ಹಾಗೆ ಕಡಿಮೆ ಮಾಡಲಿಕ್ಕೆ ಕೆಲವು ಔಷಧಿಗಳನ್ನು ನೀಡ್ತೀವಿ. ಫಿಟ್ಸ್ ಬರ್ದಿದ್ದ ಹಾಗೆ ಔಷಧಿ ನೀಡ್ತೀವಿ, ನಿದ್ದೆ ಸರಿಯಾಗುವಂಗೆ ಔಷಧಿ ನೀಡ್ತೀವಿ, ಲಿವರ್ ಎಲ್ಲ ಸ್ವಲ್ಪ ಸ್ಟ್ರೆಂತ್ ಬರೋ ಹಾಗೆ ಔಷಧಿ ನೀಡ್ತೀವಿ, ಹಸಿವು ಜಾಸ್ತಿ ಆಗುವ ಹಾಗೆ ಔಷಧಿ ನೀಡ್ತೀವಿ, ಪೌಷ್ಟಿಕಾಂಶ ಒಳಗೆ ಹೋಗುವಂಗೆ ಮಾಡ್ತೀವಿ. ಸೊ ಆ ರೀತಿದು ಫಸ್ಟು 1 ವಾರ ಅವರು ದೇಹದಲ್ಲಿ ಮನಸ್ಸಲ್ಲಿ ಸ್ವಲ್ಪ ಸ್ಟೆಬಿಲೈಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು 2 ವಾರ ನಾವು 2 ರೀತಿದು ಚಿಕಿತ್ಸೆ ಶುರು ಮಾಡ್ತೀವಿ. ಅದರಲ್ಲಿ ಒಂದು ಮೋಟಿವೇಶನ್ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತಾರೆ, ಅಂದರೆ ಒಳಗಿಂದ ಸ್ವಯಂ ಪ್ರೇರಕವಾಗಿ ಅವರು ಆಲ್ಕೋಹಾಲ್ ಬಿಡಬೇಕು ಅಂತ ಮನಸ್ಸು ಮಾಡಬೇಕು. ಆ ಶಕ್ತಿಯನ್ನು ಅವರಲ್ಲಿ ಜಾಗೃತ ಮಾಡಿ ಅದನ್ನು ಜಾಸ್ತಿ ಮಾಡ್ತೀವಿ. ಯಾಕಂದರೆ ನಾವು ಏನೇ ನಿರ್ಬಂಧಗಳನ್ನು ಹಾಕಲಿ, ಏನೇ ಕಂಟ್ರೋಲ್ಗಳನ್ನು ಮಾಡಲಿ, ಯಾವಾಗ ಕಂಟ್ರೋಲ್ ಅನ್ನೋದು ಎಕ್ಸ್ಟರ್ನಲ್ ಆಗಿರುತ್ತೆ, ಅಂದರೆ ಬಾಹ್ಯ ರೂಪದಿಂದ ಬರುತ್ತೋ, ಈಗ
ಈಗ ಹೆಂಡತಿ ಮಕ್ಕಳು ಹೇಳ್ತಾ ಇರ್ಬೋದು, ಡಾಕ್ಟರ್ ಹೇಳ್ತಾ ಇರ್ಬೋದು, ಕಾನೂನು ರೀತಿಯಾಗಿ ತಪ್ಪುಂತಿರ್ಬೋದು. ಅದೆಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ಅಥವಾ ಸ್ವಲ್ಪ ದಿನಗಳಿಗೆ ಮಾತ್ರ. ಯಾವ ಕಂಟ್ರೋಲ್ ಅಥವಾ ಯಾವ ನಿರ್ಬಂಧ ಒಳಗಿಂದ ಬರುತ್ತೋ, ಇಂಟರ್ನಲ್ ಕಂಟ್ರೋಲ್ ಅಂತ ಏನು ಹೇಳ್ತೀವೋ, ಅದು ಜಾಸ್ತಿ ದಿನ ಇರುತ್ತೆ, ಜಾಸ್ತಿ ಪರಿಣಾಮಕಾರಿ ಕೂಡ. ಸೊ ಆ ರೀತಿದು ನಿರ್ಬಂಧ ಅವರ ಆತ್ಮಸಾಕ್ಷಿಗೆ ಕರೆಕ್ಟಾಗಿ ನಡ್ಕೊಂಡು ತಾವು ಪ್ರಜ್ಞಾಪೂರ್ವಕವಾಗಿ ಅದನ್ನು ಬಿಡ್ತೀವಿ ಅಂತ ಹೇಳೋ ಥರ ಮೋಟಿವೇಶನ್ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಸಮಾಲೋಚನಕರ ಥೆರಪೀಸು ಇರುತ್ತೆ. ಅಂದರೆ ಕೌನ್ಸಿಲಿಂಗ್ ಮಾಡೋದು, ಹೇಗೆ ಬೇಡ ಅಂತ ಹೇಳಬೇಕು ಅನ್ನೋದು, ಅಥವಾ ಯಾಕೆ ಅವರು ಬೇಡ ಅಂತ ಆ ಡಿಸಿಷನ್ ತಗೊಳ್ಬೇಕು, ವ್ಯಸನ ಮುಕ್ತ ಜೀವನ ಯಾಕೆ ನಡೆಸಬೇಕು, ಹಂಗೆ ನಡೆಸೋದ್ರಿಂದ ಏನು ಅವರಿಗೆ ಲಾಭಗಳಿದೆ, ಹೇಗೆ ಅವರ ಜೀವನ ಚೆನ್ನಾಗಾಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ಹೇಳೋದು, ಇದನ್ನೆಲ್ಲ ಆ ಟೈಮಲ್ಲಿ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿದ್ದು ಥೆರಪಿ ಆಗ ಏನು ಮಾಡ್ತೀವಿ ಅಂದರೆ, ಮತ್ತೆ ಹೋಗಿ ಕುಡಿತಾರಲ್ಲ, ಅದಕ್ಕೆ ರಿಲ್ಯಾಪ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ, ಅದು ಮುಂದೆ ಮತ್ತೆ ಹೋಗಿ ಕುಡಿದಿದ್ದಾಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವ್ರ ಹತ್ರ ಚರ್ಚೆ ಮಾಡಿ ಅದರ ಬಗ್ಗೆ ಕೂಡ ಮಾಡ್ತಾರೆ. ಅದಕ್ಕೆ ಇನ್ನೂ ಒಂದು 2 ವಾರ ಬೇಕು. ನಾವು ಯಾಕೆ ಅಷ್ಟು ಟೈಮ್ ತಗೊಳ್ತೀವಿ ಅಂದರೆ, ನಾವು ಇವತ್ತು ಹೇಳಿದರೆ ಅವರಿಗೆ ನಾಳೆನೇ ಚೇಂಜ್ ಆಗಲಿಕ್ಕೆ ಕಷ್ಟ. ಸೊ ಯಾರಾದರೂ ಮನಸ್ಸು ಚೇಂಜ್ ಮಾಡಬೇಕು ಅಂದರೆ ಅದಕ್ಕೆ ಟೈಮ್ ತಗೊಳ್ತದೆ. ಪದೇ ನಾವು ಹೇಳಿದ್ದನ್ನೇ ಹೇಳಬೇಕು, ಅವರಿಗೆ ವೇರಿಯಸ್ ಡೌಟ್ಸ್ ಬರುತ್ತೆ, ಅದನ್ನು ಕ್ಲಿಯರ್ ಮಾಡಬೇಕು. ಪದೇ ನಾವು ಹೇಳಿದ್ದನ್ನೇ ಹೇಳ್ತಾ ಅವರಿಗೂ ಅರ್ಥ ಆಗುತ್ತೆ ಯಾಕೆ ಹೀಗೆ ಆಗುತ್ತೆ, ಏನಾಗುತ್ತೆ ಅಂತ. ಸೊ ಮತ್ತೆ ಆಲ್ಕೋಹಾಲ್ ಕುಡಿದು ಬಂದು ಬಿಟ್ಟವರು ಕೂಡ ಅಲ್ಲಿ ಬಂದು ಅವರ ಕಥೆಗಳನ್ನು ಹೇಳ್ಕೊಳ್ತಾರೆ, ಅವ್ರು ಹೇಗೆ ಅದರಿಂದ ಹೊರಗೆ ಬಂದರು ಅಂತ ಹೇಳ್ಕೊತಾರೆ. ಸೊ ಇವರು ಅದನ್ನು ರಿಲೇಟ್ ಮಾಡಿಕೊಂಡು ಅದರಿಂದ ಪಾಠಗಳು ಕಲಿಯೋದು ತುಂಬ ಇರುತ್ತೆ. ಇಷ್ಟೆಲ್ಲ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರಿ ನೀವು. ಇಷ್ಟೆಲ್ಲ ಚಿಕಿತ್ಸೆಗಳನ್ನು ಪಡ್ಕೊಂಡ್ರು ಮತ್ತೆ ಕುಡಿಯೋದಕ್ಕೆ ಹೋಗ್ತಾರೆ, ಇದಕ್ಕೆ ಕಾರಣ ಏನು? ಇಂಥವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಡಾಕ್ಟರ್? ಇದು ಮನೆಯವರಿಗೆ ತುಂಬ ಕಾಡುವ ಸಮಸ್ಯೆ ಇದೆ. ನಾವು ಇಷ್ಟು ಖರ್ಚು ಮಾಡಿದ್ವಿ ಮೇಡಮ್ ಅಂದರೂ ಅವ್ರು ನೋಡಿ ಹೋಗಿ ಮತ್ತೆ ಕುಡಿದ್ರು, ಇವರಿಗೆ ಎಂಥ ಟ್ರೀಟ್ಮೆಂಟ್ ಕೊಡೋದು ಅಂತ ಹಾಗೆ ತುಂಬ ಪಾಪ ನಿರಾಶೆಯಿಂದ ಹೇಳ್ಕೊಳ್ತಾರೆ. ಅಂಥವ್ರಿಗೆ ನಾನು ಒಂದೇ ಹೇಳೋದು, ಅದು ಕುಡಿತ ಮತ್ತೆ ಮಾಡೋದು ಚಿಕಿತ್ಸೆ ಫಲಕಾರಿ ಆಗಿಲ್ಲ ಅನ್ನೋದ್ರದ್ದು ಚಿಹ್ನೆ ಅಲ್ಲ. ಮತ್ತೆ ಹೋಗಿ ಕುಡಿಯೋದು ರೋಗ ಲಕ್ಷಣದ ಒಂದು ಭಾಗ. ಈಗ ನಮ್ಗೆ ಹೇಗೆ ಒಂದ್ಸಲ TB ಕ್ಯೂರ್ ಆದ್ಮೇಲೆ ಸಹ ಮತ್ತೆ TB ಬರುವ ಚಾನ್ಸಸ್ ಇರುತ್ತೆ, ಒಂದ್ಸಲ ಕ್ಯಾನ್ಸರ್ ಕ್ಯೂರ್ ಆದ ಕೂಡಲೇ ಸಹ ಮತ್ತೆ ಸಹ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕುಡಿತದಲ್ಲಿ ಕೂಡ ಅವರು ಒಳಗಿನ ನಿಯಂತ್ರಣಗಳನ್ನು ಸಾಧಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಹೋಗಿ ಕುಡಿಯೋ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದೊಂದು 6 ತಿಂಗಳು ಬಿಟ್ಟು ಮತ್ತೆ ಕುಡಿಬೋದು, 2 ದಿನ ಬಿಟ್ಟು ಮತ್ತೆ ಕುಡಿಬೋದು, ಅಥವಾ ಕೆಲವರು 9 ವರ್ಷ ಬಿಟ್ಟು ಮತ್ತೆ ಕುಡಿಯೋರಿದ್ದಾರೆ. ಸೊ ಆ ಥರ ಮತ್ತೆ ಪುನರಾವರ್ತನೆಗೊಂಡಾಗ ಅವರು ಎಷ್ಟು ಸಲ ಕುಡಿತಾರೋ ಅಷ್ಟು ಸಲ ಚಿಕಿತ್ಸೆ ಕೊಡಿಸುವ ಇಚ್ಛೆ ಅಥವಾ ಮನೋಬಲ ಮನೆಯವರಲ್ಲಿರಬೇಕು, ಚಿಕಿತ್ಸಕರಲ್ಲೂ ಅದಿರಬೇಕು. ಇವನು ಇಷ್ಟು ಸಲ ಕುಡಿದು ಬಂದ, ಇವನಿಗೆ ಇನ್ನು ಟ್ರೀಟ್ಮೆಂಟ್ ಬೇಡ ಹಾಗೆ ಹೇಳಬಾರ್ದು. ಅವನು ಎಷ್ಟು 19 ಸಲ ಬಂದರೆ ಸಹ 20ನೇ ಸಲ ನಾನು ಟ್ರೀಟ್ಮೆಂಟ್ ಕೊಡೋಕೆ ರೆಡಿ ಇರಬೇಕು. 99 ಸಲ ಕುಡಿದು ಬಂದರೆ ಸಹ ಮತ್ತೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ರೆಡಿ ಇರಬೇಕು. ಯಾಕೆಂದರೆ ಪದೇ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರು ಮತ್ತೆ ಹೋಗಿ ಕುಡಿಯೋ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಮತ್ತು ಕೆಲವು ಔಷಧಿಗಳೂ ಇದ್ದಾವೆ ಇದರಲ್ಲಿ. ಅದರಲ್ಲಿ ಡೈಸಲ್ಫಿರಾಮ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಅವರು ಕುಡಿತ ಮಾಡಿದ ಕೂಡಲೇ ಅವ್ರು ಬೆಳಿಗ್ಗೆ ಆ ಮಾತ್ರೆ ತಗೊಂಡಿರ್ತಾರೆ, ಆಮೇಲೆ ಹೋಗಿ ಕುಡಿತ ಮಾಡಿದರೆ ಕೂದಲೇ ವಾಂತಿ ಬರುತ್ತೆ. ಸೊ ಅದಕ್ಕೆ ಎವರ್ಸಿವ್ ಥೆರಪಿ ಅಂತ ಹೇಳ್ತೇವೆ. ಅಂದರೆ ಅವರಿಗೆ ಅದು ದೇಹಕ್ಕೆ ಆಗಲ್ಲ ಅಂತ ಗೊತ್ತಾಗುತ್ತೆ, ಆಮೇಲೆ ಅವರು ಅದನ್ನು ಬಿಡ್ತಾರೆ. ಆ ಥರ ಮಾಡ್ಬೋದು. ಮಾತ್ರ ಅದೊಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅವರೇ ಬರೆದು ಕೊಡಬೇಕು. ಇವರೇ ಹೊರಗಿಂದ ತಗೊಂಡ್ರೆ ಅದರಿಂದ ಸಹ ಅಡ್ಡ ಪರಿಣಾಮಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಯಾರ್ಯಾರಿಂದೋ ಎಲ್ಲೋ ಮೆಡಿಕಲ್ ಶಾಪಿಂದ ಹೋಗಿ ತಗೊಳ್ಳುವಂಥ ಮಾತ್ರೆ ಅಲ್ಲ ಅದು ಎಲ್ಲ ಕಡೆ ಲಭ್ಯ ಕೂಡ ಇಲ್ಲ, ಕೆಲವು ಕಡೆ ಮಾತ್ರ ಲಭ್ಯ ಇರುತ್ತೆ ಆ ಥರ ಟ್ಯಾಬ್ಲೆಟ್. ಇನ್ನೊಂದು ಕುಡಿತನ ನೋಡಿದರೆ ಆಸೆ ಕಡಿಮೆ ಆಗುವಂಥದ್ದು ಆ್ಯಂಟಿ ಕ್ರೇವಿಂಗ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಶುರು ಮಾಡಿ ನೋಡ್ಬೋದು. ಅದು ಇಂಥ ಪುನರಾವರ್ತನೆಗೊಳ್ಳುವ ರೋಗಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅವರ ಮಾತ್ರೆ ತಗೊಳ್ತಾ ಇದ್ದರೆ ಅವರಿಗೆ ಅದನ್ನು ಪದೇ ನೋಡಿದಾಗ ಆಸೆ ಕಡಿಮೆ ಆಗುತ್ತೆ, ತಗೊಳ್ಬೇಕು ಅನ್ನೋ ಅರ್ಜ ಅಥವಾ ಕ್ರೇವಿಂಗ್ ಏನಿದೆಯೋ ಅದು ಕಡಿಮೆ ಆಗುತ್ತೆ. ಸೊ ಅಂಥ ರೋಗಿಗಳಿಗೆ ಅದು ಉಪಯೋಗ ಆಗುತ್ತೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಮಾದಕ ವಸ್ತುಗಳ ದುರ್ಬಳಕೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಮಾದಕ ವಸ್ತುಗಳ ದುರ್ಬಳಕೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.